ಸ್ನೇಹಿತರೆ ನಮಸ್ಕಾರ. 70ರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೂಡಿಬಂದಂತಹ ಚಿತ್ರಗಳಲ್ಲಿ ಹೆಚ್ಚು ಸಾಮಾಜಿಕ ಕಳಕಳಿ ಇರುವಂತಹ ಚಿತ್ರಗಳು ಮೂಡಿಬಂತು. ಶ್ರೀಕೃಷ್ಣದೇವರಾಯ, ಮಯೂರ, ಬಬ್ರುವಾಹನ ಮುಂತಾದ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯುಳ್ಳ ಚಿತ್ರಗಳನ್ನು ನೋಡಿದಂತಹ ಪ್ರೇಕ್ಷಕರು ಸಾಮಾಜಿಕ ಚಿತ್ರಗಳಿಗೂ ಮಾರು ಹೋಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಿತ್ರಗಳು, ವಿಷ್ಣುವರ್ಧನ್ ಅಭಿನಯದ ಚಿತ್ರಗಳು, ಶ್ರೀನಾಥ್ ಅಭಿನಯದ ಚಿತ್ರಗಳು, ಅನಂತ್ನಾಗ್ ಅಭಿನಯದ ಚಿತ್ರಗಳು, ಅಂಬರೀಷ್ ಅಭಿನಯದ ಚಿತ್ರಗಳು, ಹಾಗೆ 70ರ ದಶಕದ ಕೊನೆಯಲ್ಲಿ ಶಂಕರ್ನಾಗ್ ಎಂಟ್ರಿ ಆಗ್ತಾರಲ್ಲ, ಆ ಕಾಲದಲ್ಲೂ ಬಂದಂತಹ ಶಂಕರ್ನಾಗ್ ಅವರ ಚಿತ್ರಗಳು ಮನಸೂರೆಗೊಂಡಂತಹ ಚಿತ್ರಗಳು. ಅದರಲ್ಲಿ 1976ರಲ್ಲಿ ಬಿಡುಗಡೆಯಾದಂತಹ ನಾನಿನ್ನ ಮರೆಯಲಾರೆ ಚಿತ್ರರಸಿಕರ ಹೃದಯದ ಆಳಕ್ಕೆ ಇಳಿದಂತಹ ಚಿತ್ರ ಅದು. ಡಾಕ್ಟರ್ ರಾಜ್ಕುಮಾರ್, ಲಕ್ಷ್ಮಿ, ಲೀಲಾವತಿ, ಬಾಲಕೃಷ್ಣ, ಇನ್ನೂ ಹಲವು ಕಲಾವಿದರು ಅಭಿನಯಿಸಿದಂತಹ ಚಿತ್ರ ನಾನಿನ್ನ ಮರೆಯಲಾರೆ. 1976ರಲ್ಲಿ ಈಶ್ವರಿ ಪಿಕ್ಚರ್ಸ್ ಬ್ಯಾನರ್ನ ಅಡಿಯಲ್ಲಿ ತೆರೆಕಂಡಂತಹ ಚಿತ್ರಕ್ಕೆ ಚಿಟ್ಟಿ ಬಾಬು ಅವರ ಛಾಯಾಗ್ರಹಣ, ರಾಜನ್ ನಾಗೇಂದ್ರ ಅವರ ಅಮೋಘವಾದ ಸಂಗೀತ, ಚಿ ಉದಯಶಂಕರ್ ಅವರ ಗೀತೆಗಳು ಎಲ್ಲವೂ ಬಹಳ ಸೊಗಸು. ಈ ಚಿತ್ರ ಅರಾಮಿತ್ರ ಅವರ ಸಹೋದರರಾದ AR ಆನಂದ್ ಅವರ ನಾನು ನೀನು ಜೋಡಿ ಎಂಬಂತಹ ಒಂದು ಸಣ್ಣ ಕಥೆಯನ್ನು ಆಧರಿಸಿ ತೆಗೆದಂತಹ ಚಿತ್ರ. ಪ್ರೇಮಿಗಳಿಬ್ಬರು ತಮ್ಮದೇ ಆದ ಲೋಕದಲ್ಲಿ ವಿಹರಿಸುತ್ತಿದ್ದಂತಹ ಕಾಲದಲ್ಲಿ ಅವರಿಗೆ ಸಿಡಿಲು ಬಡಿದಂತೆ ವಿರಹ ಅನಿವಾರ್ಯ ಆಯಿತು. ಕಾರಣಾಂತರದಿಂದ ಇಬ್ಬರು ದೂರವಾಗಿ ಹೊರಟೋಗ್ತಾರೆ. ಇನ್ನೆಂದೂ ತಾವು ಮೀಟ್ ಆಗೋದಿಲ್ಲ ಎಂಬಂತಹ ಒಂದು ಹಂತಕ್ಕೆ ಹೊರಟೋಗ್ತಾರೆ. ಆದರೂ ಸಹ ಕೊನೆಯಲ್ಲಿ ಸುಖಾಂತ್ಯವಾಗುತ್ತೆ. ಪ್ರೇಮಿಗಳಿಬ್ಬರೂ ಸೇರ್ಕೋತಾರೆ. ಯಾರದೋ ಒಂದು ಪ್ರತಿಷ್ಠೆಗೋಸ್ಕರ ಈ ಪ್ರೇಮಿಗಳು ದೂರವಾಗಿ ಹೋಗ್ತಾರೆ. ಬೇಕಾದ ಸಮಯಕ್ಕೆ ಇಬ್ಬರು ಒಂದಾಗುವಂತಹ ಅವಕಾಶವೇ ಸಿಕ್ಕೋದಿಲ್ಲ. ಆದರೂ ಕೊನೆಯಲ್ಲಿ ಇಬ್ಬರೂ ಸಹ ಒಂದಾಗುವಂತಹ ಕ್ಲೈಮ್ಯಾಕ್ಸ್ನೊಂದಿಗೆ ಚಿತ್ರವನ್ನು ಮುಗಿಸಲಾಗುತ್ತೆ, ಸುಖಾಂತ್ಯವನ್ನು ಮಾಡಲಾಗಿದೆ. ಈ ಚಿತ್ರದ ಹಾಡುಗಳನ್ನು ಡಾಕ್ಟರ್ ರಾಜ್ಕುಮಾರ್, PB ಶ್ರೀನಿವಾಸ್, S ಜಾನಕಿಯವರು ಹಾಡಿದ್ದಾರೆ. ಈ ಚಿತ್ರ 175 ದಿನಗಳ ಪ್ರದರ್ಶನವನ್ನು ಕಂಡಂತಹ ಚಿತ್ರ ಇದು. ಆ ಕಾಲದ ಯುವಕರನ್ನು ನಿದ್ದೆಗೆಡಿಸಿದಂತಹ ಚಿತ್ರ. ಸುಹೃದ್ರೂಪಿ ಡಾಕ್ಟರ್ ರಾಜ್ಕುಮಾರ್, ಅತಿಲೋಕ ಸುಂದರಿ ಲಕ್ಷ್ಮಿ ಇವರಿಬ್ಬರ ಜೋಡಿ ತೆರೆ ಮೇಲೆ ಬಂದಾಗ ಚಿತ್ರರಸಿಕರಿಗೆ ಆನಂದಕ್ಕೆ ಕೊನೆಯೇ ಇಲ್ಲ, ಮಿತಿಯೇ ಇಲ್ಲ. ಅಷ್ಟು ಆನಂದಿಸಿದ್ದಾರೆ. ಎಂದೂ ಮರೆಯಲಾಗದಂತಹ ಅದ್ಭುತವಾದ ಚಿತ್ರ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಆಮೇಲೆ ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ, ಆಮೇಲೆ ಟೈಟಲ್ ಸಾಂಗ್, ಆಮೇಲೆ ಸಿಹಿ ಮತ್ತು ಆ ಮಗು ಜೊತೆಯಲ್ಲಿ ಹಾಡುವಂಥ ಒಂದು ಸಾಂಗ್ಗಳು. ಈ ಎಲ್ಲ ಹಾಡುಗಳು ಇವತ್ತು ಕೂಡ ಕೇಳಿದ್ರೆ ಮನಸ್ಸಿಗೆ ರೋಮಾಂಚನವಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಿಂದ ಬಂದಂತಹ ಎಲ್ಲ ಗೀತೆಗಳು S ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದಂತಹ, ಜೊತೆಗೆ ವಾಣಿ ಜಯರಾಮ್ ಅವರ ಜೊತೆಯಲ್ಲಿ ಹಾಡಿರುವಂತಹ ಟೈಟಲ್ ಸಾಂಗ್ ಅತಿ ಅಮೋಘವಾದ ಟೈಟಲ್ ಸಾಂಗ್ ಆಗಿದೆ. ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ನಾನಿನ್ನ ಮರೆಯಲಾರೆ. ಅದಕ್ಕೆ ನಾನಿನ್ನ ಮರೆಯಲಾರೆ ಅಂತ ಹೆಸರು ಕೊಡೋದಕ್ಕಿಂತ ಮೊದಲು ಅದೇ ರಾಗ ಅದೇ ವೀಣೆ ಎಂಬಂತಹ ಒಂದು ಹೆಸರಿತ್ತು. ಅದಕ್ಕೆ ಬದಲಿಸಿ ಈ ಒಂದು ಹೆಸರನ್ನು ಇಡಲಾಯಿತು. ಕೊನೆಯಲ್ಲಿ ಲಕ್ಷ್ಮಿಯ ಆಯ್ಕೆಗೆ ಮುನ್ನ ಪದ್ಮಪ್ರಿಯ ಈ ಚಿತ್ರಕ್ಕೆ ನಾಯಕಿ ಎಂದು ಪರಿಗಣಿಸಲಾಗಿತ್ತು. ಕಾರಣಾಂತರದಿಂದ ಅವರಿಗೆ ಆ ಪಾತ್ರ ತಪ್ಪು ಹೋಯಿತು. ಲಕ್ಷ್ಮಿ ಅಂತೂ ತುಂಬ ಸೊಗಸಾಗಿ ಸುಂದರವಾಗಿ ಅಭಿನಯಿಸಿದ್ದಾರೆ, ಅದಕ್ಕೆ ಎರಡು ಮಾತಿಲ್ಲ. ಈ ಕಥಾವಸ್ತುನೇ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೆರೆಯನ್ನು ಆವರಿಸ್ತಾರಲ್ಲ, ತೆರೆಯ ಮೇಲೆ ಬರ್ತಾರಲ್ಲ, ಆ ಆನಂದವೇ ಬೇರೆ, ಕಣ್ತುಂಬಿಕೊಳ್ಳುವುದೇ ಬೇರೆ. ಆ ಕಾಲದ ಪ್ರೇಕ್ಷಕರು ಹುಚ್ಚೆದ್ದು ಕುಣಿದಾಡಿದ್ರು, ಹಾಡುಗಳನ್ನು ಕೇಳಿ ನಲಿದಾಡಿದ್ರು. ಇವತ್ತು ಕೂಡ ಅಲ್ಲಲ್ಲಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಗಳು ಸುಳಿದಾಡ್ತಾ ಇವೆ. ವಿಜಯ್ ರೆಡ್ಡಿ ಅವರು ಈ ಚಿತ್ರದ ನಿರ್ದೇಶಕರು. ಅತ್ಯುತ್ತಮವಾದ ನಿರ್ದೇಶನ ಇರುವಂತಹ ಚಿತ್ರ.
ರಾಜನ್ ನಾಗೇಂದ್ರ ಅವರ ಗೀತೆಗಳು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಎವರ್ಗ್ರೀನ್ ಸಾಂಗ್. ಚಿ ಉದಯಶಂಕರ್ ಅವರ ಸಾಹಿತ್ಯ, ಮನಮುಟ್ಟುವಂತಹ ಸಾಹಿತ್ಯ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ ಹೃದಯಕ್ಕೆ ತಲುಪುವಂತಹ, ಹೃದಯಕ್ಕೆ ಇಳಿಯುವಂತಹ ಗೀತೆಗಳು. ಆ ಸ್ವರ ಮಾಧುರ್ಯಕ್ಕೆ ಮಾರು ಹೋಗಬೇಕು. ಈ ಚಿತ್ರ ಹಿಂದಿ ಭಾಷೆಯಲ್ಲಿ, ತಮಿಳಿನಲ್ಲಿ ರಜನಿಕಾಂತ್ ಅಭಿನಯಿಸಿದ್ದಾರೆ. ಹಿಂದಿ ಭಾಷೆಯಲ್ಲಿ ಬಂತು. ಮಲಯಾಳಂನಲ್ಲೂ ಸಹ ನಾನಿನ್ನ ಮರೆಯಲಾರೆ ಎಂಬಂಥ ಟೈಟಲ್ ಮೇಲೆ ಅವರ ಒಂದು ಭಾಷೆಯ ರೀತಿಯಲ್ಲಿ ಈ ಚಿತ್ರವನ್ನು ತೆಗೆಯಲಾಯಿತು. ಅಲ್ಲೂ ಕೂಡ ಯಶಸ್ವಿಯನ್ನು ಕಾಣ್ತು. ಒಂದು ಕನ್ನಡ, ಇನ್ನೊಂದು ತಮಿಳು ರಜನಿಕಾಂತ್ ಅವರ ಅಭಿನಯದಲ್ಲಿ, ಇನ್ನೊಂದು ಮಲಯಾಳಂನಲ್ಲಿ, ಹಿಂದಿಯಲ್ಲಿ. ಕನ್ನಡದಲ್ಲಿ, ತಮಿಳಲ್ಲಿ, ಹಿಂದಿಯಲ್ಲಿ, ಮಲಯಾಳಂನಲ್ಲಿ AR ಆನಂದ್ ಅವರ ನಾನು ನೀನು ಜೋಡಿ ಕಥೆ, ಒಂದು ಸಣ್ಣ ಕಥೆಯನ್ನು ಆಧರಿಸಿ ತೆಗೆದಂತಹ ಚಿತ್ರ ಅಮೋಘವಾಗಿ ಪ್ರದರ್ಶನವನ್ನು ಕಾಣ್ತು. ಇವತ್ತು ಕೂಡ ಆ ಚಿತ್ರವನ್ನು ನೋಡಿದ್ರೆ ಮೈಮರೆತು ಹೋಗ್ತೇವೆ, ಕಳೆದು ಹೋಗ್ತೇವೆ. ಅಂತಹ ಅದ್ಭುತವಾದ ಚಿತ್ರ ಅದು. ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಹಲವಾರು ಚಿತ್ರಗಳಿವೆ. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದ ಬಗ್ಗೆ ಮಾತಾಡ್ತೇನೆ. ನಮಸ್ಕಾರ.